ಕನ್ನಡ ಚಿತ್ರರಂಗದಲ್ಲಿ ದಿನದಿಂದ ದಿನಕ್ಕೆ ವಿಭಿನ್ನ ಕತೆಗಳನ್ನು ಹೊಂದಿದ ಸಿನಿಮಾಗಳು ಮೂಡಿ ಬರುತ್ತಿರುವ ಸಂದರ್ಭದಲ್ಲಿ ಪ್ರೇಕ್ಷಕರ ನಿರೀಕ್ಷೆಯಲ್ಲಿದ್ದ ಮಾದೇವ ಸಿನಿಮಾ ಈಗ ಪ್ಲಾಟ್ಫಾರ್ಮ್ಗೆ ಬರುತ್ತಿದೆ ಎಂಬ ಸುದ್ದಿಯು ಎಲ್ಲೆಡೆ ಹರಿದಾಡುತ್ತಿದೆ. ಈ ಲೇಖನದಲ್ಲಿ ಮಾದೇವ ಬಿಡುಗಡೆ ದಿನಾಂಕ, ಚಿತ್ರದ ಕತೆ ಬಗ್ಗೆ ಎಲ್ಲ ವಿವರಗಳನ್ನು ನೀಡಲಾಗಿದೆ. ಮಾದೇವ ಚಿತ್ರದ ಒಂದು ಸಣ್ಣ ಪರಿಚಯ ಇಲ್ಲಿದೆ. 2025ರಲ್ಲಿ ತೆರೆಕಂಡಿರುವ ಮಾದೇವ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರುವ ಥ್ರಿಲ್ಲರ್ ಡ್ರಾಮಾ ಚಿತ್ರವಾಗಿದೆ. ನವೀನ್ ರೆಡ್ಡಿ ಬಿ. ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವು ಮಾನವ ಸಂಬಂಧಗಳು ಮತ್ತು ಶತ್ರುತ್ವದ ನಡುವಿನ ಸಂಘರ್ಷದ ಕಥೆಯನ್ನೊಳಗೊಂಡಿದೆ. ಪ್ರಮುಖ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಅಭಿನಯಿಸಿದ್ದಾರೆ. ಈ ಚಿತ್ರದ ಮೂಲಕ ಅವರು ಮತ್ತೊಮ್ಮೆ ತಮ್ಮ ಅಭಿಮಾನಿಗಳನ್ನು ರಂಜಿಸಲು ಯಶಸ್ವಿಯಾಗಿದ್ದಾರೆ. ಮಾದೇವ ಚಿತ್ರದ ಬಿಡುಗಡೆ ದಿನಾಂಕ. ಭಾರೀ ನಿರೀಕ್ಷೆಯಲ್ಲಿದ್ದ ಪ್ರಕಟಣೆಯು ಇದೀಗ ಅಧಿಕೃತವಾಗಿದೆ. ಆಗಸ್ಟ್ 1, 2025ರಿಂದ ಸಾನೆಕ್ಸ್ಟ್ನಲ್ಲಿ ಈ ಚಿತ್ರವನ್ನು ಸ್ಟ್ರೀಮ್ ಮಾಡಬಹುದು. ಈ ಮೂಲಕ ಥಿಯೇಟರ್ಗೆ ಹೋಗಲಾಗದವರಿಗೂ ಮನೆಯಲ್ಲಿ ಕೂರಿಕೊಂಡು ಈ ಚಿತ್ರವನ್ನು ನೋಡಬಹುದಾದ ಅವಕಾಶ ಸಿಕ್ಕಿದೆ. ಸಾನೆಕ್ಸ್ಟ್ ಪ್ಲಾಟ್ಫಾರ್ಮ್ನಲ್ಲಿ ಇದು ಗುಣಮಟ್ಟದಲ್ಲಿ ಲಭ್ಯವಿರಲಿದೆ. ಮಾದೇವ ಚಿತ್ರದ ಕಥೆಯ ಸಾರಾಂಶ. ಮಾದೇವ, ವಿನೋದ್ ಪ್ರಭಾಕರ್ ಎಂಬ ಗ್ರಾಮೀಣ ಹಿನ್ನೆಲೆಯಲ್ಲಿ ಬೆಳೆದ ಗಂಭೀರ ವ್ಯಕ್ತಿಯ ಕಥೆಯು ಈ ಚಿತ್ರದ ಕೇಂದ್ರಬಿಂದು. ಪ್ರಾರಂಭದಲ್ಲಿ ಭಾವನೆಗಳಿಗೆ ಅಷ್ಟೆಲ್ಲ ಬೆಲೆ ಕೊಡದ ಮಾದೇವ, ಪಾರ್ವತಿ, ಚೈತ್ರ ಜೊತೆಗಿನ ಸಂಬಂಧದಿಂದ ತನ್ನ ಬದುಕಿನಲ್ಲಿ ಹೊಸ ತಿರುವನ್ನು ನೋಡುತ್ತಾನೆ. ಈ ಸಂಬಂಧವು ಅವನನ್ನು ಪ್ರೀತಿ ಎಂದರೇನು, ಕುಟುಂಬ ಸಂಬಂಧಗಳ ಮೌಲ್ಯವೇನು ಎಂಬುದನ್ನು ಕಲಿಸುತ್ತದೆ. ಆದರೆ ಈ ಬದುಕಿನಲ್ಲಿ ಅಡ್ಡಿಯಾಗಿ ಶತ್ರು ಕುಟುಂಬಗಳೊಂದಿಗೆ ಶುರುವಾಗುವ ಸಂಘರ್ಷ ಮಾದೇವನ ಬದುಕನ್ನು ತಿರುವು ಮಾಡುತ್ತದೆ. ಚಿತ್ರದ ಈ ಪಾಯಿಂಟ್ನಿಂದ ರೋಚಕತೆಯೆಂಬ ಹಾದಿ ಪ್ರಾರಂಭವಾಗುತ್ತದೆ. ಮಾದೇವ ಚಿತ್ರವು ಪ್ರೇಕ್ಷಕರ ಮನಸ್ಸಿಗೆ ತಟ್ಟುವಂತಹ ಥ್ರಿಲ್ಲಿಂಗ್ ಕಥೆಯೊಂದಿಗೆ ಭಾವನಾತ್ಮಕ ಕಥೆಯನ್ನು ಹೆಣೆದಿದೆ. ವೀಕ್ಷಣೆಯ ಮುಂದಿನ ಹಂತವಲ್ಲದಂತೆ ಇದು ನೀವು ತಪ್ಪದೇ ನೋಡಬೇಕಾದ ಚಿತ್ರ. ಆಗಸ್ಟ್ 1ರಿಂದ ಸಾನೆಕ್ಸ್ಟ್ನಲ್ಲಿ ಲಭ್ಯವಿರುವ ಈ ಚಿತ್ರವನ್ನು ನೀವು ನಿಮ್ಮ ಕುಟುಂಬದೊಂದಿಗೆ ಆಸ್ವಾದಿಸಿ.